ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಈ ಡಿಕ್ಲಟರ್ ವಿಡಿಯೋ ಸೀರೀಸ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ಎಷ್ಟು ಆರ್ಗನೈಸ್ ಆದ್ರಿ ಅಂದರೆ, ಒಂದು ಹಿಡಿತಕ್ಕೆ ತೊಗೊಂಬಂದ್ರಿ. ನಿಮ್ಮ ಮನೆ ಇರ್ಬೋದು, ನಿಮ್ಮ ಕಬೋರ್ಡ್ ಇರ್ಬೋದು, ನಿಮ್ಮ ಮೇಜ್ ಇರ್ಬೋದು, ನಿಮ್ಮ ಜೀವನ ಇರ್ಬೋದು, ನಿಮ್ಮ ಮನಸ್ಸು, ನಿಮ್ಮ ಆರೋಗ್ಯ, ಎಷ್ಟರ ಮಟ್ಟಿಗೆ ನೀವು ಒಂದು ಡಿಕ್ಲಟರ್ ಮಾಡಿದ್ರಿ ಅಂದರೆ ಆ ಎಲ್ಲ ತುಂಬಿಕೊಂಡು ಹೇರಳವಾಗಿ ಎಲ್ಲ ತುಂಬಿಟ್ಕೊಂಡಂಥ ಒಂದು ಗೋಜಲವಾದ ಒಂದು ಸಮಸ್ಯೆಯಿಂದ ಎಷ್ಟು ಜನ ಹೊರಗೆ ಬಂದ್ರಿ. ನೀವು ಒಂದೇ ಸತಿ ಮಾಡಬೇಕು ಅಂತ ಇಲ್ಲ. ಒಂದೇ ಸತಿ ಮಾಡಬೇಕಂದಾಗ ಅದು ನೆನೆಸ್ಕೊಂಡ್ರು ಯುಪ್ಪ ಅಂತ ಅನಿಸುತ್ತೆ. ನೀವು ಸುಮಾರು ದಿವಸದಿಂದ ಬಟ್ಟೆ ಮಡಿಸೆ ಪೂರ್ತಿ ಹಾಕಿಟ್ಟಾಗ ಒಂದೊಂದು ದಿನ ಅರ್ಧರ್ಧ ಗಂಟೆ ಮಾತ್ರ ಮಾಡಿ, ಒಂದೊಂದೇ ಭಾಗದಿಂದ ಮಾಡ್ತಾ ಬನ್ನಿ. ಒಂದಾನೊಂದು ದಿನ ಅದೆಲ್ಲ ಪೂರ್ತಿ ಕ್ಲೀನ್ ಆಗೇ ಆಗುತ್ತಲ್ವಾ. ಅದೆಲ್ಲ ಹಾಗಿರಲಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಮಾಡ್ಕೊಂಡಿದ್ರೆ ಈಗಾಗಲೇ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಏನೇನು ಮಾಡಿದ್ರಿ, ಹೇಗೆ ಮಾಡಿದ್ರಿ ಅನ್ನೋದನ್ನು ಸುಮಾರು ಜನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ. ನೀವು ಇದೆಲ್ಲ ಮಾಡಿದ್ಮೇಲೆ ನಿಮ್ಮ ಏನು ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ, ಆ ಬ್ರಹ್ಮಾಂಡಕ್ಕೆ ನೀವು ಹೇಳೋ ಮೆಸೇಜ್ ಇರುತ್ತೆ, ಇನ್ನೂ ಚೆನ್ನಾಗಿ ಒಳ್ಳೆಯ ಶೃಂಖಲೆಯಲ್ಲಿ ಹೋಗುತ್ತೆ. ಸೊ ಡಿಕ್ಲಟರ್ ಮಾಡಿ ಆಗಿದೆ. ನಾನು ಇವತ್ತು ನಿಮಗೆ ಒಂದು ಮೆಡಿಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಯಾಕೆಂತಂದರೆ ಆ ಮಾಡಿದಂಥದ್ದು ನಿಮಗೆ ಇನ್ನೂ ಹೆಚ್ಚು ಫಲ ಕೊಡಬೇಕು ಅನ್ನೋ ಕಾರಣಕ್ಕೆ. ಇದನ್ನು ನೀವು ಕಣ್ಣು ಮುಚ್ಚಿ ನನ್ನ ಧ್ವನಿನ ಆಲಿಸ್ತಾ ಮಾಡಿ. ಪ್ರಪ್ರಥಮವಾಗಿ ಕಣ್ಣು ಮುಚ್ಕೊಳ್ಳಿ. ಒಂದು ದೀರ್ಘವಾದ ಶ್ವಾಸ, ಉಸಿರನ್ನು ಪೂರ್ತಿ ಎಳ್ಕೊಂಡು 1 ನಿಮಿಷ ಅಲ್ಲಿ, 1 ನಿಮಿಷ ಅಲ್ಲ, 1 ಕ್ಷಣ ತಡೆದು ಮತ್ತೆ ಆ ಉಸಿರನ್ನು ಹೊರಗೆ ಹಾಕಿ. ಮತ್ತೊಂದು ದೀರ್ಘವಾದ ಉಸಿರು. ಬ್ರೀದ್ ಇನ್, ಹೋಲ್ಡ್, ಬ್ರೀದ್ ಔಟ್. ಮತ್ತೊಮ್ಮೆ ಉಸಿರನ್ನು ಒಳಕ್ಕೆ ಎಳ್ಕೊಳ್ಳಿ, ನಿಲ್ಲಿಸಿ, ಮತ್ತೆ ನಿಧಾನವಾಗಿ ಹೊರಗೆ ಹಾಕಿ. ಸೊ ಈ ಒಂದು ನಿಮ್ಮ ಪಯಣದಲ್ಲಿ, ಈ ಗೋಜಲನ್ನು ಬಿಡಿಸ್ಕೊಳ್ಳೋ ಪಯಣದಲ್ಲಿ, ಡಿಕ್ಲಟರ್ ಮಾಡ್ಕೊಳ್ಳೋ ಪಯಣದಲ್ಲಿ ಎಲ್ಲಿ ಹೋಗಬೇಕು ಅನ್ನೋ ಒಂದು ಅರಿವನ್ನು ಮೂಡಿಸ್ಕೊಳ್ಳಿ. ಆ ಒಂದು ಪರಿಕಲ್ಪನೆಯನ್ನು ಮಾಡ್ಕೊಳ್ಳಿ. ಪೂರ್ತಿ ಶುದ್ಧವಾಗಿದ್ದಾಗ ನಿಮ್ಮ ಮನೆ ಹೇಗಿರುತ್ತೆ, ಆ ಆನಂದ ಹೇಗಿರುತ್ತೆ, ನಿಮ್ಮ ಮೇಜು ಹೇಗಿರುತ್ತೆ, ನಿಮ್ಮ ಕಪಾಟು ಹೇಗಿರುತ್ತೆ, ನಿಮ್ಮ ಅಡುಗೆ ಮನೆ ಹೇಗಿರುತ್ತೆ, ನಿಮ್ಮ ಗರಾಜ್ ಹೇಗಿರುತ್ತೆ, ನಿಮ್ಮ ಹಾಲ್ ಹೇಗಿರುತ್ತೆ, ನಿಮ್ಮ ಶಯನಗೃಹ ಹೇಗಿರುತ್ತೆ, ನಿಮ್ಮ ಬಚ್ಚಲು ಮನೆ ಹೇಗಿರುತ್ತೆ, ನಿಮ್ಮ ಕಾರಿಡಾರ್, ನಿಮ್ಮ ಅಟ್ಟ, ತಳಮಾಳಿಗೆ ಎಲ್ಲವೂ ಹೇಗಿರುತ್ತೆ. ಒಂದು ಗಳಿಗೆ ಆ ಒಂದು ಪರಿಕಲ್ಪನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳಿ. ಸ್ಮೃತಿ ಪಟಲದ ಮೇಲೆ ತಂದ್ಕೊಳ್ಳಿ. ಬೇಡದ ಯಾವುದೇ ವಸ್ತು ಇಲ್ಲ, ಎಲ್ಲ ವಸ್ತು ಬೇಕಾಗಿರೋದು ಮಾತ್ರ ಇದೆ. ಬ್ರಹ್ಮಾಂಡವೇ ನನಗೆ ಯಾವುದು ಬೇಕು ಅನ್ನುವ ಅರಿವನ್ನು ನನಗೆ ಮೂಡಿಸಿಕೊಡು ಅಂತ ಆ ಬ್ರಹ್ಮಾಂಡಕ್ಕೆ ತಿಳಿಸಿ ಹೇಳಿ. ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ನಿಮಗೆ ಏನು ಬೇಕು ಅಂತ ಗೊತ್ತು. ಆದರೆ ನಮ್ಮ ಅಹಂ ಇದೆಯಲ್ಲ, ಅದು ಅಡ್ಡ ಬಂದು ಆ ಮನಸ್ಸಿನ ದೇಹದ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ದೇಹವೇ ನನಗೆ ಯಾವುದು ಒಳ್ಳೆಯದು, ಹೇಗೆ ನನಗೆ ಚೆನ್ನಾಗಿ ಅನಿಸುತ್ತೆ, ಯಾವ ಬಟ್ಟೆ ಬೇಕು ಬೇಡ ಅದನ್ನು ಅರಿವನ್ನು ಮೂಡಿಸು ಅಂತ ಹೇಳಿ ನಿಮ್ಮ ದೇಹಕ್ಕೆ ಹೇಳಿ. ಸ್ಮೃತಿ ಪಟಲದ ಮೇಲೆ ಆಗಲೇ ನಿಮಗೆ ಯಾವುದು ಬೇಡ ಯಾವುದು ಬೇಕು ಅನ್ನೋ ಒಂದು ಅರಿವು ಬಂದಿರುತ್ತೆ. ಮತ್ತು ಯಾವುದು ನನಗೆ ಬೇಡವೋ ಅದನ್ನೆಲ್ಲ ನಾನು ಬಿಡೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ಕೊಳ್ಳಿ. ಐ ಆಮ್ ರೆಡಿ ಟು ಲಿವ್ ಕ್ಲಟರ್ ಫ್ರೀ. ಈ ಗೋಜಲಿಲ್ಲದೆ ಬದುಕಲು ನಾನು ಸಿದ್ಧಳಾಗಿದ್ದೇನೆ. ಯಾವುದೇ ಹಿಡಿತವಿಲ್ಲದೆ ನಾನು ಸ್ವತಂತ್ರವಾಗಿರಲು ಬಯಸುತ್ತೇನೆ. ನಾನು ಪ್ರತಿಯೊಂದು ಹೊಸದನ್ನೇ ಕೊಳ್ಳಲು ನನಗೆ ಅರ್ಹತೆ ಇದೆ. ಯಾರೋ ಬಳಸಿ ಬಿಟ್ಟಿದ್ದು ನನಗೆ ಬೇಡ, ನನಗೆ ಆ ಅರ್ಹತೆ ಇದೆ. ಬೇಡದ ವಸ್ತುಗಳನ್ನು ಬಿಟ್ಟು ಬೇಕಾದಾಗ ಕೊಂಡುಕೊಳ್ಳುವ ಒಂದು ಅರ್ಹತೆ, ತಾಕತ್ತು ನನಗೆ ಇದೆ. ಬೇಡದ ಎಲ್ಲ ವಸ್ತುಗಳು, ಸದ್ಯಕ್ಕೆ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ನಾನು ಬಿಟ್ಟು ಕೊಡುತ್ತೇನೆ, ದಾನವಾಗಿ ಕೊಡುತ್ತೇನೆ, ಅಥವಾ ಕಸಕ್ಕಾದರೂ ಹಾಕುತ್ತೇನೆ. ನಾನು ಅಟ್ಟದಲ್ಲಿ, ರೂಮಿನ ಮೂಲೆಗಳಲ್ಲಿ, ಕಪಾಟಿನಲ್ಲಿ ಅದನ್ನು ಶೇಖರಿಸಿ ಇಡೋದಿಲ್ಲ. ನಾನು ಸ್ವತಂತ್ರವಾಗಿ ಗಾಳಿಯ ಹಾಗೆ ಆರಾಮವಾಗಿ ಹರಿದಾಡಲು ಇಚ್ಛಿಸುತ್ತೇನೆ. ಹಾಗೆಯೇ ಬದುಕುತ್ತೇನೆ. ಯಾವುದೇ ಭಾರ, ಯಾವುದೇ ನಿರ್ಬಂಧವಿಲ್ಲದೆ ಆರಾಮವಾಗಿ ಬೆಳೆಯುತ್ತಾ, ನಲಿಯುತ್ತಾ, ಹಾರಾಡುತ್ತಾ ಹೋಗುತ್ತೇನೆ. ನನಗೆ ಬೇಕಾದ ಎಲ್ಲ ವಸ್ತುಗಳಿಗೆ ಜಾಗವನ್ನು ನಾನು ಸೃಷ್ಟಿಸಿದ್ದೇನೆ. ಬೇಡದ ವಸ್ತುಗಳನ್ನು ಬಿಟ್ಟಾಗ ಬೇಕಾದ ಎಲ್ಲದಕ್ಕೂ ಪ್ರೀತಿ, ಪ್ರೇಮ, ಶಾಂತಿ, ಸುಖ, ಸಂಭ್ರಮ, ಹಣಕಾಸು,
ಐಶ್ವರ್ಯ, ಸಮೃದ್ಧಿ ಎಲ್ಲದಕ್ಕೂ ನಾನು ಸ್ಥಾನವನ್ನು ಗಳಿಸಿದ್ದೇನೆ. ಅದಕ್ಕೆ ಒಂದು ಜಾಗವನ್ನು ನಾನು ಸೃಷ್ಟಿಸಿದ್ದೇನೆ. ನನಗೆ ಸೌಂದರ್ಯ ಮತ್ತು ಶಾಂತಿ ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಬೇಕು. ಇದನ್ನು ನಾನು ನನ್ನ ಜೀವನದಲ್ಲಿ ಸೃಷ್ಟಿಸಲು ಇಚ್ಛಿಸುತ್ತೇನೆ. ನನ್ನ ಬದುಕು ಪ್ರೀತಿಯಿಂದ, ತನ್ಮಯತೆಯಿಂದ, ಸೌಂದರ್ಯದಿಂದ, ಶಾಂತಿಯಿಂದ, ಸುಖದಿಂದ, ಸಂಭ್ರಮದಿಂದ ಕೂಡಿರುತ್ತದೆ. ಆರೋಗ್ಯದಿಂದ ದೇಹವು ನಳನಳಿಸುತ್ತದೆ. ನನಗೆ ಖುಷಿಯನ್ನು ಕೊಡುವಂತಹ ವಸ್ತುಗಳು, ಸಂಬಂಧಗಳು ಮಾತ್ರ ನನ್ನ ಜೀವನದಲ್ಲಿ, ನನ್ನ ಮನೆಯಲ್ಲಿ, ನನ್ನ ದೇಹದಲ್ಲಿ, ನನ್ನ ಕಪಾಟಿನಲ್ಲಿ, ನನ್ನ ಪರ್ಸಿನಲ್ಲಿ, ನನ್ನ ಮೇಜಿನ ಮೇಲೆ ಇರುತ್ತದೆ. ನನಗೆ ಸುಖವನ್ನು, ಶಾಂತಿಯನ್ನು, ಸಂಭ್ರಮವನ್ನು ಕೊಡುವಂತಹ ವಿಷಯಗಳು ಮಾತ್ರ ನನ್ನ ಜೀವನದಲ್ಲಿ ಉಳಿದುಕೊಳ್ಳುತ್ತದೆ. ಹೀಗೆ ಒಂದು ಪರಿಕಲ್ಪನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ನಿಮಗೆ ಬೇಡದ ಎಲ್ಲ ವಸ್ತುಗಳು, ವಿಷಯಗಳು, ಬೇಡದ ಸಂಬಂಧಗಳು ನಿಮ್ಮ ಜೀವನದಿಂದ ಹೊರಗೆ ಹೋದರೆ ಜೀವನ ಎಷ್ಟು ಸುಂದರ, ಎಷ್ಟು ಮನೋಹರವಾಗಿರುತ್ತದೆ. ಪ್ರತಿ ಕ್ಷಣ ಎಷ್ಟು ಒಂದು ಹಗುರತೆ ನಿಮ್ಮ ಜೀವನದಲ್ಲಿ, ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಇರುತ್ತದೆ. ಆ ಒಂದು ಉಚ್ಚ ಸ್ಥಿತಿಯಲ್ಲಿ ನಿಮ್ಮನ್ನು ನೀವು ಪರಿಕಲ್ಪನೆ ಮಾಡಿಕೊಳ್ಳಿ. ಜೀವನ ಹೀಗೆ ನಿಮಗೆ ಸುಖದಿಂದ ಸಾಗಬೇಕು. ಈ ನೀವು ಸೃಷ್ಟಿಸಿದಂಥ ಒಂದು ಈ ಪ್ರಾಣ, ಈ ಎನರ್ಜಿ, ಈ ಒಂದು ಊರ್ಜೆ ಇರಬೇಕು ನಿಮಗೆ ಅಂತಂದರೆ ಏನು ಮಾಡಬೇಕು ಅನ್ನೋ ಒಂದು ಸಣ್ಣ ಒಂದು ವಿಷಯನ ನಾನು ತಿಳಿಸ್ಕೊಡ್ತೀನಿ. ಸೊ ತುಂಬ ಸೊಗಸಾದ ಒಂದು ಮೆಡಿಟೇಷನ್, ಧ್ಯಾನವನ್ನು ಮಾಡಿದ್ರಿ ಅಂದರೆ ಬೇಡದ ವಿಷಯಗಳು ಗೋಜಲಿನಿಂದ ಹೊರಗೆ ಬರೋದಕ್ಕೆ, ಅದು ಸ್ಥಿರವಾಗಿ ನಿಮಗೆ ನಿಲ್ಲಬೇಕು ಮತ್ತು ಇನ್ನೂ ಸಮೃದ್ಧಿ ನಿಮಗೆ ಬರಬೇಕು ಅನ್ನೋದಕ್ಕೆ ಇನ್ನೊಂದು ವಿಷಯನ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದ ವಸ್ತುಗಳು ಉಪ್ಪು, ಸ್ವಲ್ಪ ಕಾಫಿ ಪುಡಿ, ಆಮೇಲೆ ಚಕ್ಕೆ ಪುಡಿ, ಸಿನೆಮನ್ ಪೌಡ್ರ್ ಅಂತ ಏನು ಹೇಳ್ತಾರೆ, ಕೆಂಪು ಮತ್ತು ಹಸಿರು ಬಣ್ಣದ ಸ್ಕೆಚ್ ಪೆನ್, ಒಂದು ಪೀಸ್ ಪೇಪರ್, ಮ್ಯಾಚ್ ಬಾಕ್ಸ್, ಅರ್ಧ ನಿಂಬೆ ಹೋಳು ಮತ್ತು ಒಂದು ಈ ಟೀ ಕ್ಯಾಂಡಲ್ ಅಂತಾರೆ, ಬಿಳಿ ಬಣ್ಣದ ಟೀ ಕ್ಯಾಂಡಲ್. ಸೊ ಈಗ ಫಸ್ಟು ಈ ಉಪ್ಪು ಹಾಕಿರೋ ಈ ಬೌಲನ್ನು ತಗೊಳ್ಳಿ. ಅದರ ಮೇಲೆ ಈ ಅರ್ಧ ಹೋಳು ನಿಂಬೆ ಹಣ್ಣನ್ನು ಇಡಿ. ಅದರ ಸುತ್ತ ಕಾಫಿ ಪೌಡ್ರನ್ನು ಹಾಗೆ ಚಿಮುಕಿಸ್ಬಿಡಿ. ಸುತ್ತ ಕಾಫಿ ಪೌಡರನ್ನು ಚಿಮುಕಿಸ್ಬಿಡಿ. ಮತ್ತು ಕೆಂಪು ಬಣ್ಣದ ಸ್ಕೆಚ್ ಪೆನ್ ತಗೊಂಡು ಈ ಅರ್ಧ ಭಾಗದಲ್ಲಿ, ಎಡ ಭಾಗದಲ್ಲಿ, ಪೇಪರ್ ಅರ್ಧ ಭಾಗದಲ್ಲಿ ನಾನು ನಕಾರಾತ್ಮಕ ಕಳೆಯುತ್ತೇನೆ. ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ, ಹಸಿರು ಭಾಗದಲ್ಲಿ ನಾನು ಸಕಾರಾತ್ಮಕ ಸ್ವಾಗತಿಸುತ್ತೇನೆ. ಇದನ್ನು ಬರೆದುಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ನಿಂಬೆಹಣ್ಣು ಏನಿದೆ ಇದರ ಮೇಲೆ ಇಟ್ಬಿಟ್ಟು ಇದರ ಮೇಲೆ ಚಕ್ಕೆ ಪುಡಿ ಹಾಕಿ. ಈ ಪೇಪರ್ ಮೇಲೆ ಚಕ್ಕೆ ಪುಡಿ ಮತ್ತು ಈ ನಿಂಬೆಹಣ್ಣು ಕಾಣದೇ ಇರೋ ಹಾಗೆ ಅಂದರೆ ಅದರ ಮೇಲ್ಗಡೆ ಪೂರ್ತಿ ಚಕ್ಕೆ ಪುಡಿ ಹಾಕಿ. ಆಮೇಲೆ ಈ ಕ್ಯಾಂಡಲನ್ನು ಅದರ ಮೇಲೆ ಇಟ್ಬಿಟ್ಟು ದೀಪವನ್ನು ಹಚ್ಚಿ, ಜ್ಯೋತಿಯನ್ನು ಬೆಳಗಿ. ಇಟ್ಬಿಟ್ಟು ಏನು ಬರೆದಿದ್ದೀರಾ ಅದನ್ನು ಹೇಳಿ. ಎಲ್ಲ ನೆಗೆಟಿವ್ ನಾನು ಕ್ಲಿಯರ್ ಮಾಡಿದ್ದೀನಿ, ಎಲ್ಲ ನಕಾರಾತ್ಮಕ ಶಕ್ತಿನ ನಾನು ಹೋಗಲಾಡಿಸಿದ್ದೇನೆ, ಬಿಟ್ಟಿದ್ದೀನಿ, ಅದನ್ನು ನಾನು ಕಳೆದು ಬಿಟ್ಟಿದ್ದೀನಿ. ಐ ವೆಲ್ಕಮ್ ಆಲ್ ಪಾಸಿಟಿವ್, ಎಲ್ಲ ಸಕಾರಾತ್ಮಕ ವಿಷಯಗಳನ್ನು ನಾನು ಸ್ವಾಗತಿಸುತ್ತೇನೆ, ಬರಮಾಡಿಕೊಳ್ತೀನಿ. ನಾನು ಅದನ್ನು ನನ್ನ ಮನೆಯೊಳಗೆ ಕರ್ಕೊಳ್ತೀನಿ, ಮನಸ್ಸಿಗೆ, ಜೀವನಕ್ಕೆ, ಆರೋಗ್ಯಕ್ಕೆ, ದೇಹಕ್ಕೆ ಕರ್ಕೊಳ್ತೀನಿ ಅಂತ ಹೇಳಿ 1 ನಿಮಿಷ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಿ. ಅಂದರೆ ಎಲ್ಲ ನಕಾರಾತ್ಮಕ ವಿಷಯ ಹೊರಟೋಗಿದೆ, ಎಲ್ಲ ಸಕಾರಾತ್ಮಕ ವಿಷಯ ನಿಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಆ ಒಂದು ಕ್ಷಣವನ್ನು ಎಲ್ಲ ಒಳ್ಳೆಯದಾಗ್ತಿದ್ದಾಗ ಹೇಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿ ಒಂದು ಖುಷಿ, ಒಂದು ಶಾಂತಿ, ಒಂದು ಸಂಭ್ರಮ, ಅದನ್ನು ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಒಂದು ಕ್ಷಣ ಬರಮಾಡಿಕೊಂಡು ಆಸ್ವಾದಿಸಿ. ಈ ಕ್ಯಾಂಡಲ್ ಪೂರ್ತಿ ಉರಿದ ನಂತರ
ಈ ಬೌಲ್ನಲ್ಲಿ ಏನೇನಿದೆ ಇದು ನಾವು ಬಳಸಿದ್ದು ಇದು ಹಾಗೆ ಇಟ್ಕೋಬೋದು. ಈ ಕ್ಯಾಂಡಲ್ ಉರಿದ ನಂತರ ಏನೇನಿದೆ ಅದು ಅಷ್ಟನ್ನು ನೀವು ತೊಗೊಂಡು ಹೋಗಿ ಭೂಮಿಗೆ ಸೇರಿಸ್ಬಿಡಿ. ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕ್ಬಿಡಿ. ಗಿಡದ ಬುಡಕ್ಕೆ ಹಾಕ್ಬೇಕಾದ್ರೆ ಈ ಕ್ಯಾಂಡಲ್ ಆ ಒಂದು ಮೆಟಲ್ ಕಪ್ಪನ್ನು ಮಾತ್ರ ತೊಗೊಂಡು ಅದನ್ನು ಕಸಕ್ಕೆ ಹಾಕಿ, ಬಾಕಿ ಎಲ್ಲ ಪೇಪರು, ನಿಂಬೆಹಣ್ಣು ಎಲ್ಲನೂ ಗಿಡದ ಬುಡಕ್ಕೆ ಹಾಕಿ ಒಂದು ಚೊಂಬು ನೀರನ್ನು ಹಾಕ್ಬಿಡಿ. ಅಲ್ಲಿಗೆ ನಿಮ್ಮ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗಿ ಸಕಾರಾತ್ಮಕತೆ ಮಾತ್ರ ನಿಮಗೆ ಉಳ್ಕೊಳ್ಳುತ್ತೆ. ಮಾಡಿ, ನಿಮಗೆ ಎಲ್ಲ ಒಳ್ಳೆಯದಾಗಲಿ, ಆನಂದದಿಂದಿರಿ, ಆರೋಗ್ಯದಿಂದಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.